ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಚಿನ್ನ ಅಂದರೆ ಕೇವಲ ಅದೊಂದು ಆಭರಣ ಅಲ್ಲ, ಅದು ಭದ್ರತೆ, ಗೌರವ ಮತ್ತು ಹೂಡಿಕೆ ಕೂಡ ಆಗಿದೆ. ಆದರೆ ಪ್ರಶ್ನೆ ಏನಂದರೆ, ಈಗ ಚಿನ್ನದಲ್ಲಿ ಹೂಡಿಕೆ ಮಾಡೋದು ಸರಿನಾ? ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು? ಅದರಲ್ಲಿ ಲಾಭ ಎಷ್ಟಿದೆ ಅಥವಾ ಅದರಿಂದ ಅಪಾಯ ಏನಿದೆ? ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹೂಡಿಕೆ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾಕೆ ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಾರೆ? ಒಂದು, ಇನ್ಫ್ಲೇಷನ್ನ ಹೆಡ್ಜ್ ಮಾಡೋದಕ್ಕೆ, ಅಂದರೆ ಹಣದುಬ್ಬರ ಬಗ್ಗೆ ವಿರುದ್ಧ ನಾವು ರಿಟರ್ನ್ಸ್ನ ಪಡೆಯೋದಕ್ಕೆ ಈ ಒಂದು ಚಿನ್ನದಲ್ಲಿ ಹೂಡಿಕೆ ಮಾಡ್ತಾರೆ. ಬೆಲೆ ಏರಿಕೆ ಸಮಯದಲ್ಲಿ, ಅಂದರೆ ಹಣದುಬ್ಬರ ಇನ್ಫ್ಲೇಷನ್ ಹೆಚ್ಚಾದಾಗ, ವಸ್ತುಗಳ ಬೆಲೆ ಏರಿಕೆ ಆದಾಗ ಚಿನ್ನದ ಒಂದು ಬೆಲೆ ಕೂಡ ಸಾಮಾನ್ಯವಾಗಿ ಏರುತ್ತೆ. ಅದರಿಂದ ಈ ಒಂದು ಚಿನ್ನದಲ್ಲಿ ಹೂಡಿಕೆ ಮಾಡೋದು ಉತ್ತಮ. ಎರಡನೇದು, ಸೇಫ್ ಅಂತ ಅಸೆಟ್ ಅಂತ ಕರಿಬೋದು. ಚಿನ್ನನ ಒಂದು ಸೇಫ್ ಆಗಿರೋ ಒಂದು ಆಸ್ತಿ ಅಂತಲೇ ಕರಿಬೋದು. ಆರ್ಥಿಕ ಸಂಕಷ್ಟ ಅಂದರೆ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಯಾವುದಾದ್ರೂ ವಾರ್ ನಡೆಯೋದಿರ್ಬೋದು, ಈ ರೀತಿಯೆಲ್ಲ ಒಂದು ಫೈನಾನ್ಷಿಯಲ್ ಕ್ರೈಸಿಸ್, ವಾರ್ ಈ ರೀತಿಯೆಲ್ಲ ನಡೆದಾಗ ಷೇರು ಮಾರುಕಟ್ಟೆ ಸಾಮಾನ್ಯವಾಗಿ ನಷ್ಟದಲ್ಲಿ ಇರುತ್ತೆ, ಕುಸಿಯುತ್ತೆ. ಈ ರೀತಿ ಒಂದು ಸಮಯದಲ್ಲಿ ಷೇರು ಮಾರುಕಟ್ಟೆ ಯಾವಾಗ ಕುಸಿಯುತ್ತೋ ಆವಾಗ ಚಿನ್ನದ ಒಂದು ಲಾಭ ಬಂದು ಮೇಲೆ ಹೋಗುತ್ತೆ. ಚಿನ್ನ ಒಂದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಇದಕ್ಕಾಗಿ ಚಿನ್ನ ಒಂದು ಸುರಕ್ಷಿತ ಆಯ್ಕೆ ಅಂತ ಕರಿತೀವಿ. 3, ಲಿಕ್ವಿಡಿಟಿ ಇರುತ್ತೆ. ಅಂದರೆ ನೀವು ಕೊಂಡಂಥ ಚಿನ್ನವನ್ನು ನೀವು ಯಾವಾಗ ಬೇಕಾದರೂ ಮಾರಾಟ ಮಾಡಿ ಹಣವನ್ನು ಸುಲಭವಾಗಿ ಪಡೆಯಬಹುದು. ಇದು ಲಿಕ್ವಿಡಿಟಿಗೆ ತುಂಬ ಒಂದು ಒಳ್ಳೆ ಆಸ್ತಿನಿ ಅಂತಲೇ ಕರಿಬೋದು. 4, ಡೈವರ್ಸಿಫಿಕೇಷನ್. ಅಂದರೆ ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಡೈವರ್ಸಿಫಿಕೇಷನ್ ಅಂದರೆ ಏನು? ನಿಮ್ಮಲ್ಲಿರ್ತಕ್ಕಂಥ ಒಂದು ಎಲ್ಲ ಒಂದು ಅಮೌಂಟ್ನ ಒಂದೇ ಒಂದು ಆಸ್ತಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಅದು ಯಾವತ್ತಿದ್ರೂ ರಿಸ್ಕಿನೇ. ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ಒಂದು ಆಸ್ತಿನಲ್ಲಿ ಚಿನ್ನ ಸಹ ಇದ್ದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ರಿಸ್ಕ್ ಕಡಿಮೆ ಆಗುತ್ತೆ. ಚಿನ್ನದಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಯಾವ್ಯಾವ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ, ಒಂದು ಫಿಸಿಕಲ್ ಗೋಲ್ಡ್, ನೀವು ಆಭರಣವಾಗಿ ತಗೋಬಹುದು ಅಥವಾ ಕಾಯಿನ್ಸ್ ರೂಪದಲ್ಲಿ, ನಾಣ್ಯದ ರೂಪದಲ್ಲಿ ತಗೋಬಹುದು, ಗೋಲ್ಡ್ ಕಾಯಿನ್ಸ್ ಅಥವಾ ಗೋಲ್ಡ್ ಬಾರ್, ಈ ರೀತಿ ಬಿಸ್ಕೆಟ್ ರೂಪದಲ್ಲೂ ಸಹ ನೀವು ಗೋಲ್ಡ್ ಬಾರ್ಸ್ನ ತಗೋಬಹುದು. ಇದರಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ನಿಮಗೆ ಮೇಕಿಂಗ್ ಚಾರ್ಜ್ 10 to 20% ಮೇಕಿಂಗ್ ಚಾರ್ಜ್ ಆಗ್ತಾರೆ. ಒಂದು ಮನೇಲಿಟ್ಟರೆ ಒಂದು ಕಳ್ಳತನದ ಭಯ ಇರಬಹುದು, ಅಥವಾ ಮಾರಾಟದ ಸಮಯದಲ್ಲಿ ನಿಮಗೆ ಕಡಿಮೆ ಬೆಲೆ ಸಿಗುತ್ತೆ. ನೀವು ಕೊಂಡಂಥ ಬೆಲೆಗಿಂತ ಕಡಿಮೆ ಬೆಲೆ, ಅಂದರೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಎಲ್ಲ ತೆಗೆದು ನಿಮ್ಮ ಒಂದು ಆಭರಣನ ತಗೊಳ್ತಾರೆ. ಇದರಲ್ಲಿ ಈ ರೀತಿ ಒಂದು ರಿಸ್ಕ್ ಇದೆ. ಹೂಡಿಕೆಗಾಗಿ ಆಭರಣ ಉತ್ತಮ ಆಯ್ಕೆ ಅಲ್ಲ. ಅಂದರೆ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ಆಭರಣ ಹಾಕ್ಕೋಬೇಕು. ಆ ಒಂದು ಆಭರಣನ ನಾವು ಯೂಸ್ ಮಾಡ್ತೀವಂದರೆ ಓಕೆ, ಆಭರಣ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ನಮಗದು ಹೂಡಿಕೆಗೆ ಮಾತ್ರ, ನಮ್ಮ ಒಂದು ಅಮೌಂಟ್ ಗ್ರೋ ಆಗೋಕ್ಕೆ ಬೇಕಂದರೆ ದಯವಿಟ್ಟು ಆಭರಣದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅದೊಂದು ಉತ್ತಮ ಆಯ್ಕೆ ಅಲ್ಲ. ಸೆಕೆಂಡ್, ಗೋಲ್ಡ್ ETF. ಉದಾಹರಣೆ ನಿಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್. ಈ ರೀತಿ ಸುಮಾರಿದೆ. ಇದು ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಸಹ ಆಗುತ್ತೆ. ಇದಕ್ಕೆ ನೀವೇನು ಮಾಡಬೇಕಂದ್ರೆ, ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು ನಿಮಗೆ. ಈ ಒಂದು ಡಿಮ್ಯಾಟ್ ಅಕೌಂಟ್ ಮುಖಾಂತರ ನೀವು ಶೇರು ಮಾರುಕಟ್ಟೆ ಥರನೇ ಈ ಒಂದು ಗೋಲ್ಡ್ ಸಹ ಟ್ರೇಡ್ ಆಗುತ್ತೆ. ಈ ಒಂದು ETF ಮುಖಾಂತರ ನೀವು ಗೋಲ್ಡನ್ನು ಖರೀದಿಸಬಹುದು. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಅನ್ನೋದು ಹಾಕೋದಿಲ್ಲ, ವೇಸ್ಟೇಜ್ ಅನ್ನೋದು ಇರೋದಿಲ್ಲ. ನೀವು ಯಾವುದೇ ಒಂದು ಬೆಲೆಗೆ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಸಪೋಸ್ 1 ಮಂತ್ ಅಥವಾ 6 ಮಂತ್ಸ್, 1 ಇಯರ್, ಈ ರೀತಿ ಲಾಂಗ್ ಟೈಮ್ ಬಿಟ್ಟು ಆ ಒಂದು ಗೋಲ್ಡ್ ಪ್ರೈಸ್ ಬೆಳೀತಾ ಹೋದಂಗೆ ನಮ್ಮ ಒಂದು ETF ಅಮೌಂಟು ಸಹ ಬೆಳೀತಾ ಹೋಗುತ್ತೆ. ಆವಾಗ ನಾವು ಲಾಭಕ್ಕೆ ಅದನ್ನು ಸೆಲ್ ಮಾಡಬಹುದು. ಇದರಲ್ಲಿ ಏನಪ್ಪ ಅಂದರೆ, ಮಾರುಕಟ್ಟೆ ಸಮಯದಲ್ಲಿ ಮಾತ್ರ ನೀವು ಖರೀದಿ ಮತ್ತು ಮಾರಾಟ ಮಾಡೋದಕ್ಕೆ ಆಗುತ್ತೆ. ಷೇರು ಮಾರುಕಟ್ಟೆ ಓಪನ್ ಇದ್ದಾಗ ಮಾತ್ರ ಈ ಒಂದು ETF ನೀವು ಬೈ ಮಾಡ್ಬೋದು ಅಥವಾ ಸೆಲ್ ಮಾಡಬಹುದು. ಬೇರೆ ಟೈಮಲ್ಲಿ ನೀವು ಮಾಡೋದಕ್ಕಾಗೋದಿಲ್ಲ. ಬಟ್ ಇದರಲ್ಲಿ ಇನ್ನೊಂದು ರಿಸ್ಕ್ ಏನಂದರೆ, ಶಾರ್ಟ್ ಟರ್ಮ್ ಅಥವಾ ತುಂಬ ನಿಮಗೆ ಬೇಗ 1 ಇಯರ್ ಒಳಗಡೆ ಅಮೌಂಟ್ ಬೇಕಂದರೆ ETF ಕೂಡ ನಿಮಗೆ ಒಂದು ಉತ್ತಮ ಒಳ್ಳೆಯ ಆಯ್ಕೆ ಅಲ್ಲ. ಯಾವತ್ತಿದ್ರೂ ನಿಮ್ಮ ಗೋಲ್ ಲಾಂಗ್ ಟರ್ಮ್ ಇರಬೇಕು. ಥರ್ಡ್, SGB ಅಂದರೆ ಸವರನ್ ಗೋಲ್ಡ್ ಬಾಂಡ್. ಇದು ನಮ್ಮ ಒಂದು RBI ಬ್ಯಾಂಕ್ ಒಂದು ಸರ್ಕಾರ ಹೊರತಿರುವ ಒಂದು ಯೋಜನೆ ಅಂತಲೇ ಕರಿತೀವಿ. ರಿಸರ್ವ್ ಬ್ಯಾಂಕ್ಗೆ ಈ ಒಂದು SGBನ
ಪಬ್ಲಿಕ್ಗೆ ಇಶ್ಯೂ ಮಾಡುತ್ತೆ. ಬಟ್ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಇವಾಗ ಇಶ್ಯೂ ಮಾಡ್ತಾ ಇಲ್ಲ. ಬಟ್ ಆಲ್ರೆಡಿ ಇಶ್ಯೂ ಮಾಡಿರ್ತಕ್ಕಂಥ ಒಂದು SGB ಸವರೆನ್ ಗೋಲ್ಡ್ ಬಾಂಡ್ಸ್ ಏನಿದೆಯಲ್ವ, ಅದು ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದನ್ನು ನೀವು ಸೆಕೆಂಡ್ರಿ ಮಾರ್ಕೆಟಲ್ಲಿ ತಗೋಬಹುದು. ಇದಕ್ಕೆ ನಿಮಗೆ ಒಂದು ಗೌರ್ಮೆಂಟೇ 2.5% ಆ್ಯನಮ್ ಇಂಟ್ರೆಸ್ಟ್ನ ಕೊಡುತ್ತೆ. ನೀವೇನು SGB ಬಾಂಡ್ಸ್ನ ಇನ್ವೆಸ್ಟ್ಮೆಂಟ್ ಮುಖಾಂತರ ತಗೊಂಡಿರ್ತೀರಲ್ವ, ಖರೀದಿ ಮಾಡಿರ್ತೀರಲ್ವ, ಅಮೌಂಟ್ ಕೊಟ್ಟು ಈ ಒಂದು ಅಮೌಂಟ್ಗೆ ನಿಮಗೆ 2.5% ಪರ್ ಒಂದು ವರ್ಷಕ್ಕೆ 2.5% ವಾರ್ಷಿಕ ಬಡ್ಡಿ ರೂಪದಲ್ಲಿ ನಮ್ಮ ಒಂದು ಗೌರ್ಮೆಂಟ್, ಒಂದು ರಿಸರ್ವ್ ಬ್ಯಾಂಕೆ ನಮಗೆ ಬಡ್ಡಿ ಕೊಡುತ್ತೆ. ಈ ಒಂದು SGB ಒಂದು ಮೆಚ್ಯೂರಿಟಿ ಪೀರಿಯಡ್ ಇರುತ್ತೆ, ಅಂದರೆ 8 ವರ್ಷ ತನಕ ನೀವು ಇಟ್ಕೋಬಹುದು. ಮೆಚ್ಯೂರಿಟಿ ಪೀರಿಯಡ್ ಇರುತ್ತೆ. ಇನ್ ಕೇಸ್ ನಿಮ್ಗೆ ಅದರೊಳಗಡೆ ಅಮೌಂಟ್ ಏನಾದರೂ ಅವಶ್ಯಕತೆ ಆಯಿತು ಅಂದರೆ ನೀವೊಂದು ಸೆಕೆಂಡ್ರಿ ಮಾರ್ಕೆಟಲ್ಲಿ, ಅಂದರೆ ಹೇಳಿದ್ನಲ್ವ ಇದು ಶೇರ್ ಮಾರ್ಕೆಟಿನಲ್ಲಿ ಟ್ರೇಡ್ ಆಗುತ್ತೆ ಇದು ಸಹ ಅಂತ, ಆವಾಗ ನೀವು ಬೇಕಂದರೆ ಸೆಲ್ ಮಾಡ್ಕೋಬಹುದು. ಇಲ್ಲ ನನ್ನ ಲಾಂಗ್ ಟರ್ಮ್ ಗುರಿ ಇದೆ ಅಂದರೆ ಅಪ್ ಟು ಮೆಚ್ಯೂರಿಟಿ ತನಕ ನೀವು ಇಟ್ಕೋಬಹುದು. ಇದಕ್ಕೆ ನಿಮಗೆ ಬಡ್ಡಿನೇ ಸಿಗುತ್ತೆ ವಾರ್ಷಿಕ 2.5%. ಅದರ ಜೊತೆಗೆ ಗೋಲ್ಡ್ ಮೇಲೆ ಹೆಚ್ಚಾಗ್ತಾ ಹೋದಂತೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಲ್ಲಿ ಇನ್ನೊಂದೇನೆಂದರೆ ಮೆಚ್ಯೂರಿಟಿ ನಂತರ, ಅಂದರೆ ಅವರೇನು ಮೆಚ್ಯೂರಿಟಿ ಟೈಮ್ ಕೊಟ್ಟಿರ್ತಾರಲ್ವ, ಆ ಮೆಚ್ಯೂರಿಟಿ ಪೂರ್ತಿ ಮುಗಿಯೋ ತನಕ ನೀವು ಯಾವುದೇ ರೀತಿ ಸೆಲ್ ಮಾಡಿಲ್ಲ ಅಂದರೆ ಮೆಚ್ಯೂರಿಟಿ ನಂತರ ನಿಮಗೆ ಯಾವುದೇ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇರೋದಿಲ್ಲ. ದೀರ್ಘಾವಧಿಗೆ ಅಂದರೆ ಅತ್ಯುತ್ತಮ ಆಯ್ಕೆ ಅಂತಲೇ ಕರಿಬಹುದು. ನಂಬರ್ 4, ಡಿಜಿಟಲ್ ಗೋಲ್ಡ್, ಅಂದರೆ ಪೇಟಿಎಮ್ ಅಥವಾ ಫೋನ್ಪೇ ಆ್ಯಪ್ ಮೂಲಕ ಖರೀದಿ ಮಾಡೋದು ಅಂತಾರೆ. ಬಟ್ ಇದು ತುಂಬಾ ರಿಸ್ಕಿ ಅಂತ ಹೇಳಬೇಕು. ಇದು ಯಾವುದೇ CB ರಿಜಿಸ್ಟ್ರೇಷನ್ ಇರೋದಿಲ್ಲ. ನೀವು ಗೋಲ್ಡ್ ತೊಗೊಂಡ್ರೆ ನಿಮಗೆ 3% GST ಹಾಕ್ತಾರೆ. ಅದೇ ರೀತಿ ನಿಮ್ಮ ಒಂದು ಹಣ ಸೇಫ್ ಇದೆಯಾ ಇಲ್ಲ ಅಂತ ಯಾರೂ ಗ್ಯಾರಂಟಿ ಇರೋದಿಲ್ಲ. 2026ರಲ್ಲಿ ಚಿನ್ನದ ಭವಿಷ್ಯ ಹೇಗಿದೆ ಅಂದರೆ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇವಾಗ ಮಾಡಿದ್ರೆ ನಮ್ಮ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಹೇಗಿದೆ ಅಂದರೆ, ಜಾಗತಿಕ ಆರ್ಥಿಕ ಅನಿಶ್ಚಿತತೆ, ಅಂದರೆ ಈ ಒಂದು ಪ್ರಪಂಚದಲ್ಲಿ ಅನಿರೀಕ್ಷಿತ ವಾರ್ ಇರ್ಬೋದು, ಈ ಒಂದು ಟ್ರೇಡ್ ವಾರ್ ಇರ್ಬೋದು. ಇವಾಗ ಟ್ರಂಪ್ ಎಲ್ಲ ಮಾಡಿದ್ರಲ್ಲ ಟ್ರೇಡ್ ವಾರ್, ಈ ರೀತಿ ಟ್ರೇಡ್ ವಾರ್, ಈ ರೀತಿ ಎಲ್ಲ ಯಾವುದೇ ರೀತಿ ಬಂದ್ರೂ ಆಟೋಮೆಟಿಕ್ಕಾಗಿ ಗೋಲ್ಡ್ನ ಮೇಲೆ ಹೆಚ್ಚುತ್ತೆ. ಅದಲ್ಲದೆ ಎಲ್ಲ ಒಂದು ಕಂಟ್ರೀಸು ಕೂಡ ನಮ್ಮ ಒಂದು ಇಂಡಿಯಾ ಬಿಟ್ಟು ಇನ್ಕ್ಲೂಡಿಂಗ್ ಇಂಡಿಯಾ, ಅಮೇರಿಕಾ, ಚೀನಾ ಎಲ್ಲ ಒಂದು ಕಂಟ್ರೀಸ್ ಕೂಡ ರಿಸರ್ವ್ ಬ್ಯಾಂಕ್ಸ್ ಏನು ಮಾಡ್ತಾಯಿದೆ ಅಂದರೆ, ಅವರ ಒಂದು ಆಸ್ತಿ, ಅಂದರೆ ಕಂಟ್ರೀಸ್ನ ಸೇವ್ ಮಾಡೋದಕ್ಕೆ ಒಂದು ಯಾವುದೇ ಅನಾನುಕೂಲ ಆದಾಗ, ಪ್ರವಾಹ ಇರ್ಬೋದು, ಫ್ಲಡ್ಸ್ ಇರ್ಬೋದು, ವಾರ್ ಇರ್ಬೋದು, ಆ ರೀತಿ ಆದಾಗ ಆ ಒಂದು ಕಂಟ್ರೀಸ್ನ ಆರ್ಥಿಕ ಸ್ಟೆಬಿಲಿಟಿ ಇರಬೇಕಂತ ಒಂದು ಎಲ್ಲ ಆಸ್ತಿನಲ್ಲೂ ಅವರು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ವ, ಆ ರೀತಿ ಮಾಡೋ ಒಂದು ಇದರಲ್ಲಿ ಅಸೆಟ್ನಲ್ಲಿ ಗೋಲ್ಡ್ ಸಹ ಇಂಪಾರ್ಟೆಂಟ್ ಆಗಿದೆ. ಎಲ್ಲ ಕಂಟ್ರೀಸ್ ರಿಸರ್ವ್ ಬ್ಯಾಂಕ್ ಗೋಲ್ಡ್ನ ರಿಸರ್ವ್ ಮಾಡ್ತಾಯಿದೆ. ಇದನ್ನು ನಾವು ಮುಂದಾಲೋಚನೆ ಇಟ್ಕೊಂಡು ಯೋಚನೆ ಮಾಡಿದ್ರೆ ತಪ್ಪದೇ ದೀರ್ಘಾವಧಿಯಲ್ಲಿ ಗೋಲ್ಡ್ನ ಬೆಲೆ ಏರಿಕೆ ಆಗೋದು ಖಂಡಿತ. ಸರಿ, ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಯೂಸಸ್ ಇದೆ. ಅದೇ ರೀತಿ ಅಪಾಯ ಏನಿದೆ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದರೆ, ನಿಯಮಿತ ಆದಾಯ ಇಲ್ಲ. SGB ಒಂದು ಹೊರತುಪಡಿಸಿ ಯಾವುದೇ ರೀತಿ ನಿಯಮಿತ ಆದಾಯ ಇಲ್ಲ. ಅಂದರೆ ಅನ್ಸರ್ಟೆನಿಟಿ ಇರುತ್ತೆ. ಗೋಲ್ಡ್ನ ಬೆಲೆ ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ, ಅನ್ಸರ್ಟೆನಿಟಿ ಇರುತ್ತೆ. ಬಟ್ ಲಾಂಗ್ ಟರ್ಮ್ಗಂದರೆ ನೀವು ಡೆಫಿನೆಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಮತ್ತು ಶೇರ್ ಮಾರ್ಕೆಟಿಗಿಂತ ಕಡಿಮೆ ರಿಟರ್ನ್ಸೇ ಕೊಡುತ್ತೆ. ನೀವು ಯಾವುದೇ ರೀತಿ ಪಾಸ್ಟ್ ಹಿಸ್ಟ್ರಿನ ನೋಡಿಕೊಂಡ್ರೆ ಶೇರ್ ಮಾರ್ಕೆಟಿಗಿಂತ ಈ ಒಂದು ಗೋಲ್ಡ್ ಅಸೆಟ್ ಅನ್ನೋದು ಕಡಿಮೆ ರಿಟರ್ನ್ಸ್ನ ಕೊಟ್ಟಿದೆ. ಎಷ್ಟು ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು ಅಂದರೆ, ನಿಮ್ಮ ಒಂದು ಅಮೌಂಟ್ನ ಎಷ್ಟು ಹೂಡಿಕೆ ಮಾಡಬೇಕು ಚಿನ್ನದಲ್ಲಿ ಅಂದರೆ, ಆರ್ಥಿಕ ತಜ್ಞರ ಸಲಹೆ ಪ್ರಕಾರ ದೊಡ್ಡ ಫೈನಾನ್ಷಿಯಲ್ ಅಡ್ವೈಸರ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ 5 to 15% ಮಾತ್ರ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸಪೋಸ್ ನಿಮ್ಮ ಹತ್ರ 10 lakhs ಇದೆ ಅಂದ್ಕೊಳ್ಳಿ, 1 lakh to ಅಥವಾ 1.5 lakh ಅಷ್ಟೇ ಮಾತ್ರ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹೆಚ್ಚು ಹಾಕಿದ್ರೆ ಬೆಳವಣಿಗೆ ನಿಧಾನ ಆಗಬಹುದು. ಅಂದರೆ ನೀವೆಲ್ಲ ಒಂದು ಅಮೌಂಟ್ನ ಒಂದೇ ಗೋಲ್ಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದು ತಪ್ಪು.